ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಸುದ್ದಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ನಾವಿಕ ನಿಲ್ಲದ ಹಡಗಾಯಿತ ಚಂದನವನದ ಶಕ್ತಿ ಕೇಂದ್ರ ನಾವಿಕ ನಿಲ್ಲದ ಅನಾಥ ಆಯ್ತ. ನಾವಿಕ ನಿಲ್ಲದ ಹಡಗಾಯಿತ ಚಂದನವನ ಲೆಕ್ಕ ಕೊಡ್ತಿಲ್ವಾ ದೊಡ್ಡಣ್ಣ ಮತ್ತು ರಾಕ್ ಲೈನ್ ವೆಂಕಟೇಶ್. ಸಂಘದ ಆರ್ಥಿಕ ವ್ಯವಹಾರಗಳ ಬಗ್ಗೆ ಸ್ಫೋಟಕ ಮಾಹಿತಿ. ಹಿರಿಯ ನಟ ನಿರ್ಮಾಪಕನ ವಿರುದ್ಧ ಅತಿ ದೊಡ್ಡ ಗುರುತರ ಆರೋಪವನ್ನು ಕೇಳಿ ಬರ್ತಾ ಇದೆ. ದೊಡ್ಡಣ್ಣ ರಾಕ್ ಲೈನ್ ವಿರುದ್ಧ ಲೆಕ್ಕದ ಅಪಸ್ವರ ಅರ್ಥಾತ್ ಭಿನ್ನರಾಗ. ಸಂಘದ ಕೋಟ್ಯಾಂತರ ಹಣದ ಹಾದಿ ಎತ್ತ ಸಾಗಿದೆ ಎನ್ನುವಂತಹ ಪ್ರಶ್ನೆ. ಪಾರದರ್ಶಕತೆ ಇಲ್ಲದ ಆಡಳಿತಕ್ಕೆ ಸದಸ್ಯರ ಆಕ್ರೋಶ ವಿಸ್ಫೋಟ. ಸಂಘದ ಸ್ಟೇರಿಂಗ್ ಹಿಡಿಯೋದಕ್ಕೆ ಸಜ್ಜಾದ್ರ ಬಸಂತ್ ಮತ್ತು ಅಶೋಕ್. ಸಂಘದ ತಪ್ಪಿದ ಆಡಳಿತಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ್ರ ಸಂಘದ ಚುಕ್ಕಾಣಿ ತಮಗೆ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅಧಿಕಾರಕ್ಕಾಗಿ ನಡೆಯುತ್ತಿದೆಯಾ ತೆರೆಮೆರೆಯ ಸಂಚು. ಅಂಬರೀಶ್ ನಂತರ ಶೂನ್ಯವಾಯಿತೆ ಸಂಘದ ಘನತೆ. 10 ವರ್ಷ ಕಳಿತು ಅಂಬರೀಶ್ ಅವರನ್ನ ಕಳ್ಕೊಂಡು. ರೆಬಲ್ ಸ್ಟಾರ್ ಇಲ್ಲದ ಸಂಘದಲ್ಲಿ ಸೌಹಾರ್ದತೆ ಮಾಯಾಗಿದೆ. ಅಂದು ಕಲಾವಿದರ ಸಂಘದಲ್ಲಿ ಅಂಬಿ ಮಾತೆ ವೇದವಾಕ್ಯ ಆಗಿತ್ತು. ಈಗ ಸಂಘವನ್ನ ನಡೆಸುವವರು ಯಾರು? ಈ ಗೊಂದಲಕ್ಕೂ ಮುಕ್ತಿ ಯಾವಾಗ ಸಿಗುತ್ತೆ? ಕಲಾವಿದರ ಸಂಘದೊಳಗೆ ಹೊಗೆಯಾಡುತ್ತಿದೆ ಅತೃಪ್ತಿಯ ಜ್ವಾಲೆ. ಮುಂದಿನ ಚುನಾವಣೆಯಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನೋ ನಂಬಿಕೆಯೂ ಉಳ್ಕೊಂಡಿಲ್ಲ. ಹಿರಿಯರ ನಡೆಯೇ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಚಂದನವನ ತುಂಬಿದ ಮನೆ ಇದ್ದ ಹಾಗೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ತಂದೆ ಇಲ್ಲದೆ ಇರ್ತಕ್ಕಂತಹ ಮನೆ ಇದೆಯಲ್ಲ, ಅದು ಅಭದ್ರತೆ ಕಾಡುತ್ತೆ. ಸಣ್ಣ ಏರಿಳಿತಗಳಾದ್ರೂ ಕೂಡ ಕೆಮ್ಕೊಂಡು ಬರ್ತಾ ಇದ್ರು ಅಂಬರೀಷು. ಏನಾಯಿತೋ ಏನೋ ಅಂತ ಹೇಳಿ. ಸಿನಿ ಇಂಡಸ್ಟ್ರಿಯ ಯಾವುದಾದರೂ ನಟನ ಕೌಟುಂಬಿಕ ಕಲಹ ವರದಿಯಾದ್ರೂ ಕೂಡ ಅವತ್ತು ರಾತ್ರಿ ಕೂತು ನೋಡಿ, 8 ಗಂಟೆಗೆ ಡಿವೋರ್ಸ್ ಹಂತಕ್ಕೆ ಬಂದಂತಹ ಕೌಟುಂಬಿಕ ಕಲಹವನ್ನ 9 ಗಂಟೆಗೆ ಅಂಬರೀಷ್ ಅವರು ಕೂತು ಸರಿಪಡಿಸಿರುವ ಉದಾಹರಣೆಗಳಿದ್ದಾವೆ. ಇವತ್ತಿನ ದಿನ ಚಂದನವನದಲ್ಲಿ ನಾಯಿ ಕೊಳೆಗಳಂತೆ ದಿನಕ್ಕೊಂದು ಸಮಸ್ಯೆಗಳು ಉದ್ಭವಗೊಳ್ತಾ ಇದೆ. ಸರಿಪಡಿಸೋನು ಯಾರು? ಲಕ್ಷ್ಮಣ ರೇಖೆಯನ್ನ ಹಾಕೋರು ಯಾರು? ಕಲಾವಿದರ ಸಂಘದ ಅಸ್ಥಿರತೆ ಆಡಳಿತ ಹಳಿ ತಪ್ಪಿದ್ದೇಕೆ? ನಲುಗುತ್ತಿವೆ ಡಾಕ್ಟರ್ ರಾಜ್ಕುಮಾರ್ ಹಾಕಿಕೊಟ್ಟಿರುವ ತಳಹದಿ. ಅಂಬರೀಷ್ ಅವರ ನಂತರ ಸಂಘದ ಘನತೆ ಮಣ್ಣು ಪಾಲಾಯಿತೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿದ್ರೆ ಪದಾಧಿಕಾರಿಗಳು. ದೊಡ್ಡಣ್ಣ ಮತ್ತು ರಾಕ್ ಲೈನ್ ವಿರುದ್ಧ ಬಲವಾದ ಆರೋಪಗಳಿದ್ದಾವೆ. 10 ವರ್ಷಗಳ ಕಾಲ ಸಂಘಕ್ಕೆ ಯಾಕೆ ಚುನಾವಣೆ ನಡೆಸಿಲ್ಲ? ಸಂಘದ ಕೋಟ್ಯಾಂತರ ಹಣದ ಹಾದಿ ಎಲ್ಲಿ ಸಾಗಿದೆ? ಇದನ್ನು ಯಾರು ತಡೀತಿರೋದು? ಪಾರದರ್ಶಕತೆ ಇಲ್ಲದ ಆಡಳಿತಕ್ಕೆ ಸದಸ್ಯರ ತೀವ್ರ ಆಕ್ರೋಶಗಳು. ಲೆಕ್ಕ ಪಕ್ಕ ಇದೆ ಎಂದ ರಾಕ್ ಲೈನ್ ವೆಂಕಟೇಶ್. ಕೊಡೋದು ಯಾವಾಗ? ಲೆಕ್ಕ ತೋರಿಸಿ. ದಾಖಲೆಗಳ ಸಮೇತ ಉತ್ತರ ನೀಡೋದಕ್ಕೆ ಸಿದ್ಧವಾಗಿದೆಯಾ ಆಡಳಿತ ಮಂಡಳಿ? 3-4 ಮಂದಿಯ ಕಪಿ ಮುಷ್ಟಿ ಎಲ್ಲಿದೆಯಾ ಸಂಘದ ಆಸ್ತಿ ಪಾಸ್ತಿ? ಬೈಲಾಗಳನ್ನ ಗಾಳಿಗೆ ತೂರಿ ದರ್ಬಾರ್ ನಡೆಸುತ್ತಿರುವುದು ಯಾರು? ಹಳಿ ತಪ್ಪಿದ ಆಡಳಿತಕ್ಕೆ ಬ್ರೇಕ್ ಹಾಕೋದಕ್ಕೆ ಹಿರಿಯರ ಪ್ಲಾನು. ಚುಕ್ಕಾಣಿ ಹಿಡಿಯೋದಕ್ಕೆ ಪಟ್ಟು. ನಾವು ಆ ಸ್ಕ್ರೀನಲ್ಲಿ ನೋಡ್ಲಿಲ್ವಲ್ಲ, ಈ ಸ್ಕ್ರೀನಲ್ಲಿ ನೋಡ್ಲಿಲ್ವಲ್ಲ, ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಯಾಕೆ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವಗೊಳ್ಳುತ್ತೆ. ಆದರೆ ಇದನ್ನ ಸವಾಲಾಗಿ ಸ್ವೀಕರಿಸಿಕೊಂಡು ಲೆಕ್ಕ ಕೊಡೋದಕ್ಕೆ ಸಿದ್ಧರಿದ್ದಾರೆ ಸಂಬಂಧಪಟ್ಟ ವ್ಯಕ್ತಿಗಳು? ಇಲ್ಲ. ಇದನ್ನೇ ನೀವು ಚಾಲೆಂಜ್ ಆಗಿ ಪಡೆದುಕೊಂಡು ನಿಮ್ಮ ಸಂಘದ ಬೈಲಾಗಳನ್ನ ನೀವು ಎಷ್ಟು ಪ್ರಮಾಣದಲ್ಲಿ ಅದರ ನಿಯಮಗಳನ್ನು ಅನುಸರಿಸಿದ್ದೀರಿ ಮತ್ತು ಅನುಕರಿಸಿದ್ದೀರಿ ಅನ್ನುವುದರ ಬಗ್ಗೆ ಖಚಿತ ದಾಖಲೆಗಳನ್ನು ಪಾರದರ್ಶಕವಾಗಿ ತೋರಿಸ್ತೀರಾ ಅಂತ ಕೇಳಿದ್ರೆ ಗಂಡಸಿಲ್ಲ. ಅಲ್ಲಿ ಚಂದನವನ ಒಂದು ಕಾಲಘಟ್ಟದಲ್ಲಿ, ಅಂಬರೀಷ್ ಅವರ ಕಾಲಘಟ್ಟದಲ್ಲೂ ಕೂಡ ಚಂದನವನ ನೆಟ್ಟಗಿತ್ತು. ಬಸಂತ್ ಕುಮಾರ್ ಪಾಟೀಲ್, ಅಶೋಕ್ ಗಂಭೀರ ಆರೋಪ. 1997ರಿಂದ ಈವರೆಗೆ ನಡೆದಿದ್ದು ಕೇವಲ ಒಂದೇ ಒಂದು ಎಲೆಕ್ಷನ್ ಚುನಾವಣೆ. ಸಂಘದ ಬೈಲ ಗಾಳಿಗೆ ತೂರಿ 10 ಮಂದಿಯನ್ನ ನೇಮಕ ಮಾಡಿದ್ದು ಹೇಗೆ? ಚುನಾವಣೆಯೇ ನಡೆಯದೆ ಆ 10 ಮಂದಿ ಆಯ್ಕೆಯಾಗಿದ್ದಾದರೂ ಹೇಗೆ? ಸಂಘದ ಹಣಕಾಸಿನ ದಾಖಲೆಗಳೆಲ್ಲವೂ ಬೋಗಸ್ ಎಂಬ ಸ್ಫೋಟಕ ಮಾಹಿತಿ. ಇದು ಆರೋಪ, ನಮ್ಮ ನಿರ್ಧರಿತ ಸಾಲುಗಳು ಅಲ್ಲವೇ ಅಲ್ಲ. ಈ ತರಹದ್ದೊಂದು ಗುರುತರ ಆರೋಪ ಕೇಳಿ ಬಂದಾಗ ಚಂದನವನದ ಅತಿ ಘನತವೆತ್ತ ವ್ಯಕ್ತಿಗಳೇನು ಮಾಡಬೇಕು? ನಮ್ಮ ವಿರುದ್ಧ ಈ ತರಹದ್ದೊಂದು ಕಳಂಕ ಮೆತ್ತುವ ಮುನ್ನ ಜನರಿಗೆ ಅರ್ಥ ಆಗೋ ತರಹ, ಸಾರ್ವಜನಿಕರಿಗೆ ಗೊತ್ತಾಗುವ ಹಾಗೆ ಒಂದು ಪಾರದರ್ಶಕವಾದ ಲೆಕ್ಕಾಚಾರಗಳನ್ನು ತೋರಿಸಬೇಕಲ್ಲ. ಎಲೆಕ್ಷನ್ ನೀವು ಯಾಕೆ ಮಾಡಲಿಲ್ಲ? 1997ರಿಂದ ಈವರೆಗೆ ನಡೆದಿದ್ದು ಕೇವಲ ಒಂದೇ ಒಂದು ಎಲೆಕ್ಷನ್. ಅದಾದ ನಂತರ ಯಾಕಾಗಲಿಲ್ಲ? ನಾವು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಮಾತ್ರ ಸ್ಥಾನಕ್ಕೆ ಕಚ್ಕೊಂಡು ಕೂತಿರ್ತಾರೆ, ಸ್ಥಾನ ಪಡೆಯೋದಕ್ಕೆ ಸಂಚು ಮಾಡ್ತಾರೆ, ಹುನ್ನಾರ ಮಾಡ್ತಾರೆ, ಷಡ್ಯಂತ್ರ ಮಾಡ್ತಾರೆ. ಆದರೆ ಇದೊಂದು ಸಿನಿಮಾ ಕ್ಷೇತ್ರದಲ್ಲೂ ಅಂಟ್ಕೊಂಡಿದೆಯಾ ಈ ಭೂತ ರಕ್ಕಸ ಅನ್ನೋದು ಈಗ ಅರ್ಥ ಆಗ್ತಾ ಇದೆ.
1997ರಿಂದ ಈವರೆಗೆ ನಡೆದಿದ್ದು ಕೇವಲ ಒಂದೇ ಒಂದು ಎಲೆಕ್ಷನ್. ಸಂಘದ ಬೈಲ ಗಾಳಿಗೆ ತೂರಿ 10 ಮಂದಿಯನ್ನು ನೇಮಕ ಮಾಡಿದ್ದು ಹೇಗೆ? ಚುನಾವಣೆಯೇ ನಡೆಯದೆ ಎಲೆಕ್ಷನ್ ಆಗಲಿಲ್ಲ, 10 ಮಂದಿ ಆಯ್ಕೆ ಮಾಡಿದ್ರಿ, ಹೆಂಗೆ ಮಾಡ್ಕೊಂಡ್ರಿ? ಬೆಳ್ಳಿಗೆ ಯಾರಿದ್ದಾರೋ ಅವರು ಉಪಾಧ್ಯಕ್ಷರು. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕವಾದಂತಹ ಒಂದು ಊಹೆ ಇದು. ಬೆಳ್ಳಿಗೆ ಯಾರಿದ್ದಾರೋ ಅವರು ಉಪಾಧ್ಯಕ್ಷರು, ಇನ್ನು ಹೈಟಲ್ಲಿ ಯಾರಿದ್ದಾರೋ ಅವರು ಅಧ್ಯಕ್ಷರು, ಇನ್ನು ಸ್ವಲ್ಪ ಕುಬ್ಜ ಆಗಿದ್ದವರು ಸೆಕ್ರೆಟರಿ, ಹಿಂಗೇನಾದ್ರೂ ಆಯ್ಕೆ ಮಾಡ್ಕೊಂಡ್ರ ಏನು? ಸಂಘದ ಬೈಲ ಗಾಳಿಗೆ ತೂರಿ 10 ಮಂದಿಯನ್ನು ನೇಮಕ ಮಾಡಿದ್ದು ಹೇಗೆ? ಚುನಾವಣೆ ನಡೆದಿಲ್ಲ ಅಲ್ಲಿ. ಇಂಥವರಿಗೆ ನನ್ನ ಬೆಂಬಲ ಅಂಥೇಳಿ ಚುನಾವಣೆಯ ರೂಪದಲ್ಲಿ ಯಾರಾದರೂ ಮತ ಹಾಕಿರೋ ರೆಕಾರ್ಡ್ ಇಲ್ಲ. ಮತ್ತು ನೀವು ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡ್ಕೊಂಡ್ರಿ? ಯಾವ ಸ್ಟ್ಯಾಂಡರ್ಡನ್ನು ನೀವು ಮಾನದಂಡವಾಗಿ ಇಟ್ಕೊಂಡ್ರಿ? 1997ರಿಂದ ಈವರೆಗೂ ನಡೆಯದ ಎಲೆಕ್ಷನ್ನಲ್ಲಿ ಈ 10 ಮಂದಿ ಆಯ್ಕೆ ಆಗಿದ್ದು ಹೇಗೆ? ಡಾಕ್ಟರ್ ರಾಜ್ಕುಮಾರ್ ಕಾಲಘಟ್ಟದಲ್ಲಿ ಸಿನಿಮಾ ಹೆಂಗಿತ್ತು, ಸಿನಿಮಾ ಕ್ಷೇತ್ರ ಹೆಂಗಿತ್ತು? ಅದಾದ ನಂತರ ದಿವಂಗತ ಅಂಬರೀಷ್ ಅವರ ಕಾಲಘಟ್ಟದಲ್ಲಿ ಸಿನಿಮಾ ಕ್ಷೇತ್ರ ಹೆಂಗಿತ್ತು? ಸಿನಿಮಾ ನಟ ನಟಿಯರ ವಿವಾದಗಳು ಎಷ್ಟು ಪ್ರಮಾಣದಲ್ಲಿತ್ತು? 2026ರಲ್ಲಿ ದಿನಕ್ಕೊಬ್ಬೊಬ್ಬರು ವಿವಾದಕ್ಕೊಳಗಾಗ್ತಾ ಇದ್ದಾರೆ. ಕೌಟುಂಬಿಕ ಕಲಹ ಅಂತಾನು, ಪಟ್ಟಣಗೆರೆ ಶೆಡ್ ಅಂತಾನು, ವಂಚನೆ ಅಂತಾನು, ಮತ್ತೊಂದು ಮಗದೊಂದು ಮರಿದೊಂದು, ಹೀಗೆ ಒಂದಿಲ್ಲೊಂದು ಆರೋಪಗಳಲ್ಲಿ ಚಿತ್ರನಟರ ಹೆಸರು ಕೇಳಬರುತ್ತೆ. ನಾವು ಪ್ರತ್ಯೇಕವಾಗಿ ಒಬ್ಬರನ್ನ ಹೆಸರಿಸಿ ಹೇಳ್ತಾ ಇಲ್ಲ, ಬದಲಾಗಿ ಒಟ್ಟು ಚಂದನವನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.